ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ 2024ರ ಪಿತೃಪಕ್ಷ ಯಾವಾಗ ಬರುತ್ತೆ, ಹಾಗೆ ಇದೇ ಸಮಯದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಹಾಗಾದರೆ ಆ ದಿನಾಂಕ ಯಾವುದು? ಜೊತೆಗೆ ಪಿತೃಪಕ್ಷದಂತೆ ಗ್ರಹಣ ಎದುರಾದರೆ ಯಾವ ಪರಿಣಾಮ ಬೀರುತ್ತೆ, ಈ ಎಲ್ಲದರ ಮಾಹಿತಿ ವಿಡಿಯೋದಲ್ಲಿ ನೋಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ 2024ರ ಪಿತೃಪಕ್ಷ ಪ್ರಾರಂಭವಾಗಲಿದೆ. 15 ದಿನಗಳ ಕಾಲ ನಡೆಯಲಾಗುವ ಪಿತೃಪಕ್ಷದಲ್ಲಿ ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ಮರಣ ಹೊಂದಿದ ನಮ್ಮ ಪಿತೃಗಳಿಗೆ ಗೌರವ ಮತ್ತು ಸಮರ್ಪಣೆಯನ್ನ ಸಲ್ಲಿಸುವುದಾಗಿದೆ. ಪಿತೃಪಕ್ಷವು ಭಾದ್ರಪದ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ. 2024ರ ಪಿತೃಪಕ್ಷವು ಸೆಪ್ಟೆಂಬರ್ 18ರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 2ರಂದು ಮುಕ್ತಾಯಗೊಳ್ಳುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಿತೃಪಕ್ಷ ಬಂದಿದೆಯಾದರೂ ಕೂಡ ಈ ವರ್ಷದ ಪಿತೃಪಕ್ಷಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಯಾಕಂತ ಹೇಳಿದ್ರೆ ಈ ವರ್ಷದ ಪಿತೃಪಕ್ಷದಲ್ಲಿ ಒಂದು ಅದ್ಭುತವಾದ ಘಟನೆ ಸಂಭವಿಸಲಿದೆ. 2024ರ ಪಿತೃಪಕ್ಷವು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಗ್ರಹಣದೊಂದಿಗೆ ಪಿತೃಪಕ್ಷವು ಮುಕ್ತಾಯಗೊಳ್ಳುತ್ತದೆ. ಹಾಗಾದ್ರೆ ಈ ವರ್ಷದ ಪಿತೃಪಕ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡನ್ನೂ ಕೂಡ ಅನುಭವಿಸಲಿದೆ. 2024ರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ 18ರಂದು ಪಿತೃಪಕ್ಷದ ಆರಂಭದೊಂದಿಗೆ ಸಂಭವಿಸುತ್ತದೆ. ಅಂದರೆ ಪ್ರತಿಪಾದ ಶ್ರಾದ್ದದ ದಿನದಂದು ಸಂಭವಿಸುತ್ತದೆ ಹಾಗೂ ವರ್ಷದ ಎರಡನೇ ಸೂರ್ಯಗ್ರಹಣವು ಪಿತೃಪಕ್ಷದ ಅಂತಿಮ ದಿನದಂದು ಮುಕ್ತಾಯಗೊಳ್ಳುವುದು. ಅಂದರೆ 2024ರ ಅಕ್ಟೋಬರ್ 2ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಆದಾಗ್ಯೂ ಕೂಡ ಈ ಎರಡೂ ಗ್ರಹಣಗಳು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಈ ಎರಡೂ ಗ್ರಹಣಗಳ ಸೂತಕ ಅವಧಿ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಆದರೆ ಪಿತೃಪಕ್ಷದ ಸಮಯದಲ್ಲಿ ಒಂದೇ ಪಕ್ಷದಲ್ಲಿ ಎರಡು ಗ್ರಹಣಗಳು ಸಂಭವಿಸುವುದರಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಜ್ಯೋತಿಷಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಇದು ಮಂಗಳಕರ ಅಲ್ಲ ಅಂತ ಅನ್ನೋದಾದ್ರೆ ಇದರ ಪರಿಣಾಮ ಏನಾಗಬಹುದು ಅಂತ ನೋಡೋದಾದ್ರೆ, ಚಂದ್ರಗ್ರಹಣಕ್ಕೆ ಮುಖ್ಯ ಕಾರಣ ಭೂಮಿಯ ಕಪ್ಪು ಛಾಯೆ. ಹಾಗಾಗಿ ಸೂರ್ಯಗ್ರಹಣಕ್ಕೆ ಮುಖ್ಯ ಕಾರಣ ಚಂದ್ರ. ಧಾರ್ಮಿಕ ಕಥೆಗಳ ಪ್ರಕಾರ ಗ್ರಹಣಕ್ಕೆ ಕಾರಣ ರಾಹು ಮತ್ತು ಕೇತು. ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಒಂದು ಕಡೆ ಅಂದರೆ 15 ದಿನಗಳ ಮಧ್ಯಂತರದಲ್ಲಿ ಸಂಭವಿಸಿದಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ಅದನ್ನ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಅಂತಹ ಸಂದರ್ಭ ಬಂದಾಗಲೆಲ್ಲ ಜಗತ್ತಿನಲ್ಲಿ ಹಲವು ರೀತಿಯಾದ ದೊಡ್ಡ ಪರಿಣಾಮದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ತವೆ. ಇನ್ನ ದ್ವಾಪರ ಯುಗದಲ್ಲೂ ಕೂಡ ಮಹಾಭಾರತದ ಯುದ್ಧದ ಮೊದಲು ಕಾರ್ತಿಕ ಮಾಸದಲ್ಲಿ 15 ದಿನಗಳಲ್ಲಿ 2 ಗ್ರಹಣಗಳು ಸಂಭವಿಸಿದ್ವಂತೆ. ಅಂತಹ ಪರಿಸ್ಥಿತಿಯಲ್ಲಿ 2024ರಲ್ಲಿ ಸೆಪ್ಟೆಂಬರ್ 18 ಮತ್ತು ಅಕ್ಟೋಬರ್ 2 ಈ 15 ದಿನಗಳ ಮಧ್ಯಂತರದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ. ಹಾಗಾಗಿ ಇದನ್ನ ಅಶುಭವೆಂದು ಪರಿಗಣಿಸಲಾಗಿದೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ. ಒಂದ್ ಕಡೆ ಪಿತೃಪಕ್ಷ ಆದ್ರೆ ಮತ್ತೊಂದ್ ಕಡೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಕಪ್ಪು ಛಾಯೆ ಇದರ ಮೇಲೆ ಬೀಳಲಿದೆ. ಈ ಎರಡೂ ಗ್ರಹಣಗಳು ಕೂಡ 15 ದಿನಗಳ ಮಧ್ಯಂತರದಲ್ಲಿ ಸಂಭವಿಸೋದ್ರಿಂದ ಇದನ್ನ ಅಶುಭ ಅಂತ ಪರಿಗಣಿಸಲಾಗಿದೆ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ಹಿಂದೂ ಧರ್ಮದ ಜನರು ತಮ್ಮ ಪೂರ್ವಜರ ಶ್ರಾದ್ದವನ್ನ ಮಾಡ್ತಾರೆ. ಇಂತಹ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನ ಮಾಡಬಾರ್ದು, ಒಂದ್ ವೇಳೆ ದಿನಾಂಕ ಏನಾದ್ರೂ ಮರ್ತು ಹೋದ್ರೆ ನಾವು ಏನ್ ಮಾಡ್ಬೇಕು, ಈ ಎಲ್ಲದರ ಮಾಹಿತಿ ಮುಂದೆ ನೋಡೋಣ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಎರಡೂ ದಿನಾಂಕಗಳ ನಡುವಿನ ಈ 16 ದಿನಗಳು ಅಂದ್ರೆ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 2ರವರೆಗೆ ಪೂರ್ವಜರನ್ನ ಪೂಜಿಸಲು ಮತ್ತು ಶಾಂತಿ ಹಾಗೆ ಆಶೀರ್ವಾದವನ್ನ ಪಡೆಯಲು ವಿಶೇಷವೆಂದು ನಂಬಲಾಗಿದೆ. ಇನ್ನ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಇಳಿಯುತ್ತವಂತೆ. ಈ ಸಮಯದಲ್ಲಿ ಅವರ ಕುಟುಂಬದವರು ಪಿಂಡದಾನ, ಶ್ರಾದ್ದ, ವಿಧಿವಿಧಾನಗಳು ಮತ್ತು ತರ್ಪಣವನ್ನ ಮಾಡಿದ್ರೆ ಆತ್ಮಗಳು ಸಂತೋಷ ಪಡ್ತವೆ ಅನ್ನುವ ನಂಬಿಕೆ ಇದೆ. ಇನ್ನು ಪಿತೃಪಕ್ಷಕ್ಕೆ ಯಾವ ಸಾಮಗ್ರಿಗಳು ಬೇಕಾಗತ್ತೆ ಅಂತ ನೋಡೋದಾದ್ರೆ ಸಿಂಧೂರ, ಅಕ್ಕಿ, ಪವಿತ್ರ ದಾರ, ಅರಿಶಿಣ, ಆಮೇಲೆ ಕರ್ಪೂರ, ಜೇನುತುಪ್ಪ, ಕಪ್ಪು ಎಳ್ಳು, ವಿಳೆದೆಲೆ, ರಕ್ಷಾ ಸೂತ್ರ, ಹವನ ಸಾಮಗ್ರಿಗಳು, ಬೆಲ್ಲ, ಮಣ್ಣಿನ ದೀಪ, ತುಳಸಿ ಎಲೆಗಳು, ಮೊಸರು, ಗಂಗಾಜಲ, ಬೆಂಕಿ ಕಡ್ಡಿ, ಖರ್ಜೂರ, ದೇಸಿ ತುಪ್ಪ, ವಿಳೆದೆಲೆ
ಹತ್ತಿ, ಅಗರಬತ್ತಿಗಳು, ಹಸುವಿನ ಹಾಲು, ತುಪ್ಪ, ಬಾಳೆಹಣ್ಣು, ಬಿಳಿ ಹೂವುಗಳು ಬೇಕಾಗುತ್ತದೆ. ಇನ್ನು ಕೆಲವರಿಗೆ ಶ್ರಾದ್ದದ ತಿಥಿ ಗೊತ್ತಿರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಶ್ವಿನ್ ಅಮಾವಾಸ್ಯೆಯ ದಿನವೇ ಶ್ರಾದ್ದ ಮಾಡಬೇಕು. ಇದು ಪಿತೃಪಕ್ಷದ ಕೊನೆಯ ದಿನ. ಈ ದಿನವನ್ನ ಸರ್ವ ಪಿತೃ ಶ್ರಾದ್ದ ಅಂತ ಕರೀತಾರೆ. ಈ ದಿನದಂದು ಶ್ರಾದ್ದವನ್ನ ಮಾಡೋದ್ರಿಂದ ಎಲ್ಲಾ ಮರೆತು ಹೋದ ಪೂರ್ವಜನ ಶ್ರಾದ್ದವನ್ನ ಏಕಕಾಲದಲ್ಲಿ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಪಿತೃಪಕ್ಷದಲ್ಲಿ ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಅಂದ್ರೆ ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡುವಂಥದ್ದು ನಿಷಿದ್ಧವಾಗಿದೆ. ವಿಶೇಷವಾಗಿ ಮದುವೆಗೆ ಸಂಬಂಧಿಸಿದಂತಹ ಕೆಲಸ. ಈ ಅವಧಿಯಲ್ಲಿ ಯಾವುದೇ ಹೊಸ ವಾಹನ ಅಥವಾ ವಸ್ತುಗಳನ್ನ ಕೂಡ ಖರೀದಿಸಬಾರ್ದು. ಆದರೆ ಪೋಷಕರನ್ನ ಹೊಂದಿರುವ ಜನರು ಖರೀದಿಸಬಹುದು. ಈ ಅವಧಿಯಲ್ಲಿ ಮಾಂಸಾಹಾರ ಸೇವನೆಯ ಕೂಡ ನಿಷಿದ್ಧವಾಗಿದೆ. ಶ್ರಾದ್ದ ಮಾಡುವ ವ್ಯಕ್ತಿ ತನ್ನ ಉಗುರುಗಳನ್ನ ಕತ್ತರಿಸಬಾರ್ದು. ಜೊತೆಗೆ ಈ ಸಮಯದಲ್ಲಿ ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿಗಳನ್ನು ಸಹ ತಪ್ಪಾಗಿಯೂ ಕೂಡ ನೋಯಿಸಬಾರ್ದು. ಬದಲಿಗೆ ಅವುಗಳಿಗೆ ಆಹಾರವನ್ನ ನೀಡಬೇಕು. ಅವುಗಳನ್ನ ಪ್ರೀತಿಯಿಂದ ಕಾಣಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಿತೃಪಕ್ಷ ಯಾವಾಗ ಆರಂಭವಾಗತ್ತೆ, ಈ ಸಮಯದಲ್ಲಿ ನಾವು ಏನು ಮಾಡಬಾರ್ದು, ಒಂದು ವೇಳೆ ಪಕ್ಷದ ಸಮಯ ನಮಗೆ ನೆನಪಿಲ್ಲ ಅಂತಂದರೆ ಶ್ರಾದ್ದ ಕಾರ್ಯವನ್ನು ಯಾವ ದಿನಾಂಕ ಮಾಡಬೇಕು ಅದೆಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಜೊತೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಯಾಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ, ತಮ್ಮ ಪೂರ್ವಜರನ್ನ ಯಾಕೆ ನೆನಪಿಸ್ಕೊಳ್ತಾರೆ, ಇದ್ರ ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ದೀರಾ. ಹಾಗೆಯೇ ಗ್ರಹಣಗಳು ನಮಗೆ ಯಾಕೆ ಅಶುಭ ಫಲವನ್ನು ನೀಡ್ತವೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಈ ಎಲ್ಲದರ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ವಿಡಿಯೋವನ್ನು ಕೊನೆಯ ತನಕ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.